ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಭೇಟಿ ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ಇವತ್ತು ಸರ್ವೈವಲ್ ಥ್ರಿಲ್ಲರ್ ಪ್ರಿಯರಿಗೆ ಒಂದು ಒಳ್ಳೆ ಮೂವಿಯನ್ನು ಸಜೆಸ್ಟ್ ಮಾಡ್ತಾ ಇದ್ದೀನಿ. ಜನರಲಿ ನಮಗೆ ಕಾಡು, ನದಿ, ಬೆಟ್ಟಗಳಂದರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ. ಆದರೆ ಅದೇ ಪ್ರಕೃತಿಯ ಮಡಿಲಲ್ಲಿ ಸಾಹಸ ಮಾಡಲು ಹೋದಾಗ ಪ್ರಕೃತಿಗಳಿಂದ ಒಬ್ಬ ಕ್ರೂರವಾದ ಸೈಕೋಪಾತ್ ಅಂತನೊಬ್ಬ ನಮ್ಮ ಬೆನ್ನೆತ್ತಿ ಬಂದರೆ ಪರಿಸ್ಥಿತಿ ಹೇಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ಈ ನೆಟ್ಫ್ಲಿಕ್ಸ್ನ ಹೊಸ ಆ್ಯಕ್ಷನ್ ಥ್ರಿಲ್ಲರ್ ಎಪಿಕ್ಸ್ ಇದೇ ರೋಮಾಂಚಕ ಅನುಭವವನ್ನು ನಿಮ್ಮ ಮುಂದಿಡುತ್ತದೆ. ಇದು ಬಂದು ನೆಟ್ಫ್ಲಿಕ್ಸ್ನಲ್ಲಿ 2026ರಲ್ಲಿ ಬಿಡುಗಡೆಯಾದ ಚಿತ್ರ. ಇದು ಬಂದು ಬ್ಯಾಲ್ಸ್ಟರ್ ಕೋರ್ಮ್ ನಿರ್ದೇಶಿಸಿದ ಒಬ್ಬ ಡೈರೆಕ್ಟರ್ ಇವರು. ಸೊ ಇವ್ರದ್ದು ಪ್ರೀವಿಯಸ್ ಮೂವೀಸ್ನು ಸ್ವಲ್ಪ ಇದೇ ಥರ ಇರುತ್ತೆ. ಸೊ ನೋನ್ ಫಾರ್ ಈಸ್ ವಾಸ್ಟ್ ಸ್ಕೇಲ್ ಮತ್ತು ಅದು ಪಿಕ್ಚರೈಸೇಷನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಈ ಮೂವಿ ಮೇನ್ ಪ್ಲಾಟ್ಗೆ ಹೋದರೆ ಕತೆ ಏನಂದರೆ, ಮೇಯ್ನಾಗಿ ಈ ಚಿತ್ರದಲ್ಲಿ ಕತೆ ಶುರುವಾಗೋದೇ ಶಾಶಾ ಎಂಬ ಧೈರ್ಯಶಾಲಿ ಮಹಿಳೆಯ ಸುತ್ತುವ ಕತೆ ಇದು. ತನ್ನ ಪತಿ ಟಾಮಿಯನ್ನು ಒಂದು ಭೀಕರ ಮೌಂಟೇನ್ ಕ್ಲೈಂಬಿಂಗ್ಗೆ ಅಪಘಾತದಲ್ಲಿ ಕಳೆದುಕೊಂಡ ನಂತರ ಅವಳು ಆ ಅಪಘಾತದಿಂದ ಹೊರಬರಲು ಆಸ್ಟ್ರೇಲಿಯಾದ ದಟ್ಟವಾದ ಕಾಡುಗಳಲ್ಲಿ ಒಬ್ಬಳೇ ಕಯಾಕಿಂಗ್ ಮಾಡಲು ಹೋಗುತ್ತಾಳೆ. ಆದರೆ ಅಲ್ಲಿ ಅವಳಿಗೆ ಪ್ರಕೃತಿಯ ಅಪಘಾತಗಳಿಗಿಂತ ದೊಡ್ಡದಾದ ಏನಂದರೆ, ಈ ಬೆನ್ ಎಂಬ ಒಬ್ಬ ಕ್ರೂರ ಮತ್ತು ಹುಚ್ಚು ಸೈಕೋಪಾತ್ ಅಂತಲೇ ಹೇಳ್ಬೋದು, ಅವಳನ್ನು ಭೇಟಿಯಾಡಲು ಶುರು ಮಾಡುತ್ತಾನೆ. ಇಲ್ಲಿಂದ ಚಿತ್ರವು ಕಾಡಿನ ಮಧ್ಯೆ ನಡೆಯುವುದ ಒಂದು ಕ್ಯಾಟ್ ಆ್ಯಂಡ್ ಮೌಸ್ ಹೋರಾಟವಾಗಿ ಬದಲಾಗುತ್ತದೆ. ಮತ್ತು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಚಾರ್ಲಿಸ್ ಥಿಯರಾನ್ ಒಂದು ಪವರ್ಫುಲ್ ಆ್ಯಕ್ಷನ್ ಸ್ಟಾರ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರು ಮಾಡಿರೋ ಸ್ಟಂಟ್ಸ್ ಆಗಲಿ, ಅದು ಆ್ಯಕ್ಷನ್ ಸೀಕ್ವೆನ್ಸ್ ಆಗಲಿ ತುಂಬ ರಿಯಲಿಸ್ಟಿಕ್ ಆಗಿರುತ್ತೆ. ನಿಮಗೆ ಫಾರೆಸ್ಟ್ನಲ್ಲಿ ಮೌಂಟೇನ್ ಕ್ಲೈಂಬಿಂಗ್ಸ್ ಎಲ್ಲ ನೋಡ್ತಿದ್ರೆ ನಿಮಗೆ ಒಂಥರ ಹೃದಯನೂ ಬಡ್ಕೊಳುತ್ತೆ ಜಾಸ್ತಿ ಟೆನ್ಷನ್ಗೆ. ಮತ್ತು ಅದೇ ಥರ ಟೆರಾನ್ ಎಗ್ಟಾನ್ ಅಂತೇಳಿ ಒಬ್ಬ ವಿಲನ್ ಇದ್ದಾನೆ. ಸೊ ಹೀಸ್ ಕ್ರೂಲ್ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ನ ಪರ್ಫಾರ್ಮೆನ್ಸ್ ಅಷ್ಟು ರಿಯಲಿಸ್ಟ್ ಆಗಿತ್ತು, ಎಲ್ಲಿ ಸೆಟ್ಲ್ ಆಗಿದ್ದಿಲ್ಲ ಆ ಕ್ರೂರತನ ತೋರಿಸೋದ್ರಲ್ಲಿ. ಮತ್ತು ಆ ಸೈಕೋಪಾತ್ ವಿಧಾನ ಅವನು ಸ್ಟಾರ್ಟಿಂಗ್ನಲ್ಲಿ ನೋಡಿದಾಗ ಚೆನ್ನಾಗಿದೆ ಅನಿಸುತ್ತೆ, ಬಟ್ ಹೋಗ್ತಾ ಹೋಗ್ತಾ ಮೂವಿನಲ್ಲಿ ತುಂಬ ಅವನ ಕ್ರೂರತ್ವವನ್ನು ಪರಿಚಯಪಡಿಸ್ತಾನೆ. ಸೊ ಅವನ ಆ್ಯಕ್ಟಿಂಗು ತುಂಬ ಈಕ್ವಲ್ ಆಗಿ ಚೆನ್ನಾಗೇ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ನನಗೆ ಇಷ್ಟ ಆಯಿತು. ಸೊ ಬಟ್ ಏನಂತಾರೆ, ಅದು ಸ್ವಲ್ಪ ಸೈಕೋಪಾತ್ ಆ ಟೈಪ್ ಆ್ಯಕ್ಟಿಂಗ್ ಇದೆ ಸೊ ಮಕ್ಕಳಿಗೆ ನಾನು ಸಜೆಸ್ಟ್ ಮಾಡೋದಿಲ್ಲ ಇದನ್ನು. ಮತ್ತು ಇದನ್ನ ಸಿನಿಮಾಟೋಗ್ರಫಿ ಬಂದರೆ, ಇದು ದೃಶ್ಯ ಅಂತೂ ಇದು ತೆಗೆದಿದ್ದು ಸುಮಾರು ಆಸ್ಟ್ರೇಲಿಯಾದ ಕಾಡುಗಳು, ನದಿಗಳು ಮತ್ತು ಬೆಟ್ಟಗಳ ದೃಶ್ಯಗಳನ್ನು ಕ್ಯಾಮ್ರಾದಲ್ಲಿ ಕಣ್ಣಿಗೆ ಕಟ್ಟಿದಂತೆ ಸೆರೆಹಿಡಿಯಲಾಗಿದೆ. ಈ ಚಿತ್ರದ ಪ್ರಾರಂಭದಲ್ಲೇ ಬರುವ ನಾರ್ವೇಸ್ ಟ್ರೋಲ್ ರಾಕ್ ಕ್ಲೈಂಬಿಂಗ್ ದೃಶ್ಯಗಳು ಹಾಗೂ ನದಿಯ ಆ್ಯಕ್ಷನ್ ದೃಶ್ಯಗಳು ರೋಮಾಂಚಕವಾಗಿರುತ್ತದೆ ನಿಮಗೆ. ಸೊ ನಾನು ಮೇನ್ ಸಜೆಷನ್ ಅಂದರೆ, ಈ ದೃಶ್ಯಗಳು ನೋಡೋಕ್ಕೆ ಸಿನಿಮಾಟೋಗ್ರಫಿ ಅಂತ ಒಂದು ಹೈಲೈಟ್ ಮಾಡಿದ್ದಾರೆ, ಬಟ್ ಇಟ್ ಇಸ್ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ಆ ಜಾಗಗಳನ್ನೆಲ್ಲ. ಸೊ ಅದಕ್ಕೋಸ್ಕರ ಆದರೂ ಒಂದು ಸತಿ ನೋಡ್ಬೋದು ಸ್ನೇಹಿತರೆ. ಮತ್ತು ನಿಮಗೆ ಇನ್ನೂ ಸ್ವಲ್ಪ ಇನ್ ಕೇಸ್ ನೀವು ಲಾಜಿಕ್ ಏನಾದರೂ ಹುಡುಕ್ತಾ ಇದ್ದರೆ, ಅಲ್ಲಿ ಸ್ವಲ್ಪ ಟೈಮ್ನಲ್ಲಿ ನಿಮ್ಗೆ ಆ ಲಾಜಿಕ್ ಸ್ವಲ್ಪ ವೀಕಾಗಿ ಅನಿಸುತ್ತೆ. ಯಾಕಂದರೆ ಅಷ್ಟು ಕಾಡಿನಲ್ಲಿ ಹರಿಯುವ ನದಿ ಬಂದು ತುಂಬ ಫಾಸ್ಟ್ ಆಗಿರುತ್ತೆ. ಅಲ್ಲಿ ಹೋಗಿ ಇವ್ರು ಕಯಾಕಿಂಗ್ ಮಾಡ್ತಾ ಇರ್ತಾರೆ. ಸೊ ಅದು ಸ್ವಲ್ಪ ನಂಬಕ್ಕೆ ಸ್ವಲ್ಪ ರಿಯಲಿಸ್ಟಿಕ್ ಆಗಿರಲ್ಲ. ಸೊ ಅದು ಬಿಟ್ಟರೆ ಮಿಕ್ಕಿದು ಏನಂತಾರೆ, ಇನ್ನೊಂದು ಬಂದು ಆ ವಿಲನ್ಗೆ ಎಸ್ಕೇಪ್ ಆಗೋ ಚಾನ್ಸಸ್ ಇದ್ರೂ ಅಲ್ಲೂ ಶೇಷ ಅದು ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿ ಅಲ್ಲಿಂದ ಬೀಳಿಸ್ತಾಳೆ. ಸೊ ಅದನ್ನು ಸ್ವಲ್ಪ ಯಾಕೋ ರಿಯಲಿಸ್ಟಿಕ್ ಅನಿಸಿಲ್ಲ. ಬಟ್ ಅದು ಬಿಟ್ಟರೆ ಆ ಸ್ಟಂಟ್ಸು ಮತ್ತು ಏನಂತಾರೆ ಅವರು ಮಾಡಿರೋ ವಿಜುವಲ್ಸು ಎಲ್ಲ ತುಂಬ ಪ್ರೆಡಿಕ್ಟಬಲ್ ಆಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಮತ್ತು ಲಾಸ್ಟ್ ಕೊನೆ ಕ್ಲೈಮ್ಯಾಕ್ಸ್ ಬಂದರೆ ನಿಮಗೆ ಏನಂತಾರೆ ಈಸಿಲಿ ಗೆಸ್ ಮಾಡ್ಬೋದು ಆ್ಯಕ್ಚುಲಿ ಏನಾಗುತ್ತೆ ಅಂತೇಳಿ. ಬಿಕಾಸ್ ಅಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಏನಿಲ್ಲ, ಇರೋದು 3-4 ಕ್ಯಾರೆಕ್ಟರ್ಸ್ ಇದೆ, ಮೇನ್ ಕ್ಯಾರೆಕ್ಟರ್ಸ್. ಯಾಕಂದರೆ ಇದೆಲ್ಲ ಕಾಡಿನಲ್ಲಿ ನಡೆಯುವ ಒಂದು ಸರ್ವೈವಲ್ ಥ್ರಿಲ್ಲರ್ ಆಗಿಬಿಟ್ಟು, ಸೊ ಯಾರಿಲ್ಲ. ಸೊ ಆ್ಯಟ್ ಎಂಡ್ ಮೂಮೆಂಟ್ನಲ್ಲಿ ಅದು ನಾವು ಎಕ್ಸ್ಪೆಕ್ಟ್ ಮಾಡಿರೋ ಥರನೇ ಅದು ಎಂಡ್ ಆಗುತ್ತೆ. ಬಟ್ ಓವರಾಲ್ ನೀವೇನಾದರೂ ಲಾಜಿಕ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಾದರೆ, ಕೇವಲ ಎಂಟರ್ಟೈನ್ಮೆಂಟ್, ಆ್ಯಕ್ಷನ್ ಮತ್ತು ಸರ್ವೈವಲ್ ಥ್ರಿಲ್ಲರ್ಸ್ ಇಷ್ಟಪಡುವುದಾದರೆ ಎಪಿಕ್ಸ್ ಖಂಡಿತ ಒಮ್ಮೆ ನೋಡ್ಬೋದಾದ ಟೈಮ್ ಪಾಸ್ ಚಿತ್ರ ಅಂತಲೇ ಹೇಳ್ತೀನಿ ಸ್ನೇಹಿತರೆ. ಮತ್ತು ಈ ಫ್ರೈಡೇ ಈವ್ನಿಂಗ್ಗೆ ನೀವು ನೋಡೋಕ್ಕೆ ಒಳ್ಳೆ ಸೆಲೆಕ್ಷನ್ ಅಂತಲೇ ಹೇಳ್ತೀನಿ, ಇನ್ ಕೇಸ್ ನೀವು ಇಷ್ಟಪಡ್ತಾರೆ ಇದೆಲ್ಲ. ಮತ್ತು ನೀವೇನಾದರೂ ತುಂಬ ಕಥೆಯಲ್ಲಿ ತುಂಬ ಹಲವಾದ ಮತ್ತು ಲಾಜಿಕನ್ನು ಹುಡುಕ್ತಾ ಇದ್ದರೆ ಈ ಚಿತ್ರ ನಿಮಗೆ ಖಂಡಿತ ನಿರೀಕ್ಷಣೆ ಮಾಡೋದು ಬೇಡ. ಯಾಕಂದರೆ ಇದು ನಿರಾಸೆ ಉಂಟು ಮಾಡುತ್ತೆ ನಿಮಗೆ. ಸೊ ಅದಕ್ಕಾಗಿ ನೀವು ಲಾಜಿಕ್ ಥಿಂಕ್ ಮಾಡಲೇ ಡೈರೆಕ್ಟಾಗಿ ಹೋಗಿ ಆ್ಯಕ್ಷನ್ ಮೂವಿ ನೆಟ್ಫ್ಲಿಕ್ಸ್ನಲ್ಲಿ ಹಾಕ್ಕೊಂಡು ನೋಡೋಕ್ಕೆ ಒಳ್ಳೆ ಚಿತ್ರ ಅಂತ ಹೇಳ್ಬೋದು. ಬಟ್ ಕಿಡ್ಸ್ಗೆ ಸ್ವಲ್ಪ ಅವಾಯ್ಡ್ ಮಾಡೋದೇ ಬೆಟರ್ ಅನಿಸುತ್ತೆ. ಯಾಕೆ ಒಂದು ಟೈಮ್ ಪಾಸ್ ಮೂವಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಇದನ್ನು. ಸೊ ನೆಕ್ಸ್ಟ್ ಚಿತ್ರದಲ್ಲಿ ನಿಮಗೆ ಸಜೆಸ್ಟ್ ಮಾಡೋಕ್ಕೆ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಅಷ್ಟು ತನಕ ಇದು